ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ. ಇಂದು ನಾನು ಶಿಕ್ಷಕರಿಗಾಗಿ ಗಣರಾಜ್ಯೋತ್ಸವದ ಪ್ರಯುಕ್ತ ಮಾದರಿ ಭಾಷಣದೊಂದಿಗೆ ಬಂದಿದ್ದೇನೆ. ಇದನ್ನು ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸಿಕೊಂಡು ಗಣರಾಜ್ಯೋತ್ಸವ ದಿನದಂದು ಪ್ರಸ್ತುತಪಡಿಸಬಹುದು ಎಂದು ಹೇಳುತ್ತಾ, ಬನ್ನಿ ಹಾಗಿದ್ದರೆ ನಾವು ನೇರವಾಗಿ ಭಾಷಣಕ್ಕೆ ಹೋಗೋಣ. ಸಕಲ ಜೀವರಾಶಿಗೂ ಸಮಾನತೆಯ ಹಕ್ಕನ್ನು ಸಾರಿದ ಪರಮ ವೈಭವದ ಪರಂಪರೆಯನ್ನು ಹೊಂದಿರುವ ಈ ಪುಣ್ಯ ಭೂಮಿಯ ಎಲ್ಲ ದೇಶಪ್ರೇಮಿ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾವ ನೆಲದ ಮಣ್ಣಿನ ಕಣಕಣದಲ್ಲೂ ಮಹಾತ್ಮರ ತ್ಯಾಗದ ಬಲಿದಾನದ ಕಥೆಗಳಿವೆಯೋ, ಯಾವ ಗಾಳಿಯಲ್ಲಿ ಋಷಿಮುನಿಗಳ ಮತ್ತು ಶರಣರ ಜ್ಞಾನದ ಕಂಪನವಿದೆಯೋ, ಅಂತಹ ಪವಿತ್ರ ಭಾರತಾಂಬೆಯ ಗಣರಾಜ್ಯೋತ್ಸವದ ಈ ಮಹಾ ಸಂಭ್ರಮದ ಕ್ಷಣದಲ್ಲಿ ನಾವಿಂದು ಒಂದಾಗಿದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಜ್ಞಾನರುದ್ಧರೂ ಶೀಲರುದ್ಧರೂ ಆದ ಪೂಜ್ಯ ಗಣ್ಯರೇ, ಅಕ್ಷರ ಲೋಕದ ಆರಾಧನೆಯನ್ನೇ ತಪಸ್ಸನ್ನಾಗಿಸಿಕೊಂಡು ರಾಷ್ಟ್ರದ ಭವಿಷ್ಯವನ್ನು ತರಗತಿಯ 4 ಗೋಡೆಗಳ ನಡುವೆ ರೂಪಿಸುತ್ತಿರುವ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ ಮತ್ತು ನನ್ನ ಕಣ್ಣೆದುರು ಮಿಂಚುತ್ತಿರುವ ನವಭಾರತದ ಭಾಗ್ಯ ವಿಧಾತರಾದ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಜನವರಿ 26. ಆಕಾಶದ ಅನಂತ ನೀಲಿ ಬಣ್ಣಕ್ಕೆ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವು ಮುತ್ತಿಡುತ್ತಿರುವ ಈ ಸುದಿನ ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಿಂದ ಕೆತ್ತಲ್ಪಟ್ಟ ಅಮರ ದಿನವಾಗಿದೆ. 1947ರಲ್ಲಿ ನಮಗೆ ಸಿಕ್ಕಿದ್ದು ಬ್ರಿಟಿಷರ ಶತಮಾನಗಳ ದಾಸ್ಯದಿಂದ ಕೇವಲ ಭೌತಿಕ ಬಿಡುಗಡೆ ಮಾತ್ರ. ಆದರೆ ಆ ಸ್ವಾತಂತ್ರ್ಯಕ್ಕೆ ಒಂದು ಭದ್ರವಾದ ತಾತ್ವಿಕ ಚೌಕಟ್ಟು ಸಿಕ್ಕಿದ್ದು, ಒಂದು ಸಾರ್ವಭೌಮ ರಾಷ್ಟ್ರವಾಗಿ ನಮಗೆ ಸಾಂವಿಧಾನಿಕ ಘನತೆ ಲಭಿಸಿದ್ದು 1950ರ ಇದೇ ದಿನದಂದು. ಸಂವಿಧಾನವೆಂದರೆ ಕೇವಲ ಕಾನೂನಿನ ನಿಯಮಗಳನ್ನು ಬರೆದಿಟ್ಟ ನಿರ್ಜೀವ ಪುಸ್ತಕವಲ್ಲ. ಅದು ಶತಶತಮಾನಗಳ ಶೋಷಣೆಯಿಂದ ಬೆಂದು ಬೆಂಡಾದ ಕೋಟ್ಯಂತರ ಭಾರತೀಯರ ಅಸ್ಮಿತೆಯ ಘೋಷಣೆ. ಪ್ರತಿಯೊಬ್ಬ ದೀನರ ಕಣ್ಣೀರನ್ನು ಒರೆಸುವ ಭರವಸೆಯ ಹಸ್ತ, ಅಸಹಾಯಕರ ಪಾಲಿನ ಆಶಾಕಿರಣ ಮತ್ತು ಬಲಿಷ್ಠ ಭಾರತದ ಬೆನ್ನೆಲುಬು. ಬ್ರಿಟಿಷರ ಕ್ರೂರ ದಾಸ್ಯದ ಸಂಕೋಲೆಯಲ್ಲಿ ನಲುಗಿದ್ದ ಭಾರತಕ್ಕೆ ಸ್ವತಂತ್ರವಾಗಿ ತಲೆ ಎತ್ತಿ ಉಸಿರಾಡುವ ಹಕ್ಕನ್ನು ತಂದುಕೊಟ್ಟ ನಮ್ಮ ಸಂವಿಧಾನವು ವಿಶ್ವದ ಅತಿದೊಡ್ಡ ಮತ್ತು ಶ್ರೇಷ್ಠ ಲಿಖಿತ ಸಂವಿಧಾನವಾಗಿದೆ. ಈ ಪವಿತ್ರ ಗ್ರಂಥವನ್ನು ರಚಿಸಲು ಸಂವಿಧಾನ ಶಿಲ್ಪಿ, ಮಹಾ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪಟ್ಟ ಅಪ್ರತಿಮ ಶ್ರಮ ಮತ್ತು ಅವರ ದೂರದೃಷ್ಟಿ ಇಂದು ನಮಗೆ ಗೌರವದ ಬದುಕಿನ ಹಾದಿಯನ್ನು ತೋರಿಸಿದೆ. ಅವರು ಅಂದು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಮಾತನ್ನು ಅತ್ಯಂತ ಗಂಭೀರವಾಗಿ ಎಚ್ಚರಿಸಿದ್ದರು. ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಜಾರಿಗೆ ತರುವವರು ಸಜ್ಜನರಾಗಿದ್ದರೆ ಮಾತ್ರ ದೇಶ ಉದ್ಧಾರವಾಗುತ್ತದೆ ಎಂದು. ಆ ಸಜ್ಜನಿಕೆಯನ್ನು ಮತ್ತು ಸಾಂವಿಧಾನಿಕ ನೈತಿಕತೆಯನ್ನು ಬೆಳೆಸುವ ಜವಾಬ್ದಾರಿ ಇಂದು ನಮ್ಮೆಲ್ಲರ ಮೇಲಿದೆ. ಒಬ್ಬ ಶಿಕ್ಷಕನಾಗಿ ಅಥವಾ ಒಬ್ಬ ಶಿಕ್ಷಕಿಯಾಗಿ ಇಲ್ಲಿ ನಿಂತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತೇನೆ, ಪ್ರಜಾಪ್ರಭುತ್ವದ ಅಸಲಿ ಪ್ರಯೋಗಾಲಯಗಳು ಇರುವುದು ಶಾಸನ ಸಭೆಗಳಲ್ಲ, ಬದಲಿಗೆ ನಮ್ಮ ತರಗತಿಯ 4 ಗೋಡೆಗಳ ನಡುವೆ. ಸಂಸತ್ತಿನಲ್ಲಿ ನಡೆಯುವ ದೊಡ್ಡ ದೊಡ್ಡ ಚರ್ಚೆಗಳಿಗಿಂತಲೂ ಪವಿತ್ರವಾದ ಪ್ರಜಾಪ್ರಭುತ್ವದ ಮೌಲ್ಯಗಳು ನಮ್ಮ ಶಾಲೆಯ ಬೆಂಚುಗಳ ಮೇಲೆ ಸಂಸ್ಕಾರದ ರೂಪದಲ್ಲಿ ನಿರ್ಧಾರವಾಗುತ್ತವೆ. ತರಗತಿಯಲ್ಲಿ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಅಥವಾ ಬಡವ ಬಲ್ಲಿದ ಎಂಬ ಕೃತಕ ಭೇದವಿಲ್ಲದೆ ಎಲ್ಲ ಮಕ್ಕಳನ್ನು ಸಮಾನ ಪ್ರೀತಿಯಿಂದ ಕಾಣುವ ಶಿಕ್ಷಕರೇ ಈ ದೇಶದ ನಿಜವಾದ ಮತ್ತು ಮೊದಲ ಸಂವಿಧಾನ ರಕ್ಷಕರು. ಶಿಕ್ಷಕರು ಕೇವಲ ಮಾಹಿತಿಯ ವಾಹಕರಲ್ಲ, ಬದಲಿಗೆ ಅವರು ರಾಷ್ಟ್ರದ ನೈತಿಕ ದಿಕ್ಸೂಚಿ.
ನಮ್ಮ ವಿದ್ಯಾರ್ಥಿಗಳು ಕೇವಲ ಮಾಹಿತಿಯನ್ನು ಸಂಗ್ರಹಿಸುವ ಅಥವಾ ಅಂಕಗಳನ್ನು ಗಳಿಸುವ ರೋಬೋಟ್ಗಳಾಗಬಾರದು. ನಾವು ಅವರಿಗೆ ವಿಜ್ಞಾನದ ತರ್ಕದ ಜೊತೆಗೆ ಮಾನವೀಯತೆಯ ಸ್ಪರ್ಶವನ್ನು, ಗಣಿತದ ಲೆಕ್ಕಾಚಾರದ ಜೊತೆಗೆ ಬದುಕಿನ ಸಮಾನತೆಯ ಮೌಲ್ಯವನ್ನು ಮತ್ತು ಇತಿಹಾಸದ ಪಾಠಗಳ ಜೊತೆಗೆ ಭವಿಷ್ಯದ ಹೊಣೆಗಾರಿಕೆಯನ್ನು ಕಲಿಸಬೇಕಿದೆ. ಮಗುವು ಭಯವಿಲ್ಲದೆ ಪ್ರಶ್ನಿಸಿದಾಗ ಮಾತ್ರ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗುತ್ತವೆ. ಸತ್ಯವನ್ನು ಸತ್ಯವೆಂದು ಒಪ್ಪುವ ಮತ್ತು ಯಾವುದೇ ರೂಪದ ಅನ್ಯಾಯದ ವಿರುದ್ಧ ತರ್ಕಬದ್ಧವಾಗಿ ಧ್ವನಿ ಎತ್ತುವ ವಿವೇಕವನ್ನು ನಾವು ಈ ತಲೆಮಾರಿಗೆ ಉಡುಗೊರೆಯಾಗಿ ನೀಡಬೇಕಿದೆ. ಶಿಕ್ಷಣದ ಅಂತಿಮ ಗುರಿ ಕೇವಲ ವ್ಯಕ್ತಿಯ ಐಷಾರಾಮಿ ವಿಕಾಸವಲ್ಲ, ಅದು ರಾಷ್ಟ್ರದ ಸಮಗ್ರ ಚಾರಿತ್ರಿಕ ವಿಕಾಸವಾಗಬೇಕು. ಇಂದಿನ ಭಾರತವು ಜಾಗತಿಕ ವೇದಿಕೆಯಲ್ಲಿ ಅಪ್ರತಿಮ ವೇಗದಲ್ಲಿ ಮುನ್ನುಗ್ಗುತ್ತಿದೆ. ನಮ್ಮ ತಂತ್ರಜ್ಞಾನ ಚಂದಿರನ ದಕ್ಷಿಣ ಧ್ರುವವನ್ನು ಸ್ಪರ್ಶಿಸಿದೆ. ಜಗತ್ತಿನ ಕಣ್ಣುಗಳು ನಮ್ಮ ಆರ್ಥಿಕ, ಡಿಜಿಟಲ್ ಮತ್ತು ತಾಂತ್ರಿಕ ಬೆಳವಣಿಗೆಯ ಮೇಲೆ ಬೆರಗಿನಿಂದ ನೆಟ್ಟಿವೆ. ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮುತ್ತಿದ್ದೇವೆ. ಆದರೆ ಈ ಭೌತಿಕ ಪ್ರಗತಿಯ ಅಬ್ಬರದ ನಡುವೆ ನಮ್ಮ ಸಾಂವಿಧಾನಿಕ ಹೂರಣ ಮತ್ತು ಮೂಲಭೂತ ಮೌಲ್ಯಗಳು ಎಲ್ಲೂ ಕಳೆದು ಹೋಗಬಾರದು ಎಂಬುದು ನಮ್ಮ ಆಶಯ. ದೇಶಪ್ರೇಮವೆಂದರೆ ಕೇವಲ ರಾಷ್ಟ್ರಗೀತೆಗೆ 52 ಸೆಕೆಂಡು ಎದ್ದು ನಿಲ್ಲುವುದು ಅಥವಾ ಭಾವೋದ್ರೇಕದ ಘೋಷಣೆಗಳನ್ನು ಕೂಗುವುದು ಮಾತ್ರವಲ್ಲ, ಅವುಗಳ ಜೊತೆಗೆ ಲಂಚ ಪಡೆಯದೆ, ಭ್ರಷ್ಟಾಚಾರಕ್ಕೆ ಕೈಜೋಡಿಸದೆ ಪ್ರಾಮಾಣಿಕವಾಗಿ ಬದುಕುವುದು ಅಪ್ಪಟ ದೇಶಪ್ರೇಮ. ಸಾರ್ವಜನಿಕ ಆಸ್ತಿಯನ್ನು ತಮ್ಮ ಸ್ವಂತ ಮನೆಯ ಆಸ್ತಿಯಂತೆ ಜತನದಿಂದ ರಕ್ಷಿಸುವುದು ದೇಶಪ್ರೇಮ. ಪರಿಸರವನ್ನು ಪ್ರೀತಿಸುವುದು, ಗಿಡ ಮರಗಳನ್ನು ಬೆಳೆಸುವುದು, ನೀರನ್ನು ಉಳಿಸುವುದು ಮತ್ತು ಸಮಾಜದ ಪ್ರತಿಯೊಬ್ಬ ಮಹಿಳೆಯನ್ನು ಅತ್ಯುನ್ನತ ಗೌರವದಿಂದ ಕಾಣುವುದು ಇಂದಿನ ಕಾಲದ ಅತಿದೊಡ್ಡ ಸಕ್ರಿಯ ದೇಶಭಕ್ತಿಯಾಗಿದೆ. ನಮ್ಮ ಸುತ್ತಮುತ್ತ ಹರಡುತ್ತಿರುವ ದ್ವೇಷದ ವಿಷದ ಕಿಡಿಗಳು ಮತ್ತು ಸುಳ್ಳು ಸುದ್ದಿಗಳ ಕಾಡ್ಗಿಚ್ಚಿನ ವಿರುದ್ಧ ಹೋರಾಡಲು ನಮಗೆ ಸಂವಿಧಾನ ನೀಡಿದ ಅಹಿಂಸೆ, ಸಹಿಷ್ಣುತೆ ಮತ್ತು ಭ್ರಾತೃತ್ವದ ಅಸ್ತ್ರಗಳು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅಗತ್ಯವಾಗಿವೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ಉದಾತ್ತ ಸಂಸ್ಕೃತಿಯೇ ಭಾರತವು ಈ ಜಗತ್ತಿಗೆ ನೀಡುವ ಅತಿದೊಡ್ಡ ಮಾನವೀಯ ಕೊಡುಗೆಯಾಗಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ದೇಶದ ಅತಿದೊಡ್ಡ ಆಸ್ತಿ ಮಾತ್ರವಲ್ಲ, ನೀವು ಈ ದೇಶದ ಅಜೇಯ ಶಕ್ತಿಯೂ ಹೌದು. ಸ್ವಾಮಿ ವಿವೇಕಾನಂದರು ಅಂದು ಕಂಡ ವೀರ ಭಾರತದ ಕನಸು ನಿಮ್ಮ ಕಣ್ಣುಗಳಲ್ಲಿ ನನಸಾಗಲಿ. ಸಂವಿಧಾನ ನಮಗೆ ಹಕ್ಕುಗಳನ್ನು ಉದಾರವಾಗಿ ನೀಡಿದೆ ನಿಜ, ಆದರೆ ಆ ಹಕ್ಕುಗಳ ಹಿಂದೆ ಬೃಹತ್ ಕರ್ತವ್ಯಗಳ ಸರಮಾಲೆಯೇ ಇದೆ ಎಂಬುದನ್ನು ಪ್ರತಿ ಕ್ಷಣವೂ ನೆನಪಿನಲ್ಲಿಡಿ. ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯವು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳದಂತೆ ಜಾಗ್ರತೆ ವಹಿಸುವುದೇ ನಿಜವಾದ ನಾಗರಿಕ ಪ್ರಜ್ಞೆ. ಇಂದು ದೇಶಕ್ಕೆ ಕೇವಲ ಪದವೀಧರರು ಬೇಕಿಲ್ಲ, ಬದಲಿಗೆ ದೇಶದ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಂಶೋಧಕರು ಬೇಕಾಗಿದ್ದಾರೆ. ಸೃಜನಶೀಲತೆ ಮತ್ತು ನೈತಿಕತೆಯ ಸಮತೋಲನವೇ ನಿಮ್ಮನ್ನು ಶ್ರೇಷ್ಠ ನಾಗರಿಕರನ್ನಾಗಿ ಮಾಡುತ್ತದೆ. ನೀವು ಮುಂದೆ ಉತ್ತಮ ವೈದ್ಯರಾಗಿ, ವಿಶ್ವ ದರ್ಜೆಯ ವಿಜ್ಞಾನಿಗಳಾಗಿ, ದೇಶಕ್ಕೆ ಅನ್ನ ನೀಡುವ ಕೃಷಿಕರಾಗಿ ಅಥವಾ ಗಡಿ ಕಾಯುವ ಧೀರ ಸೈನಿಕರಾಗಿ, ಆದರೆ ಅದಕ್ಕಿಂತ ಮಿಗಿಲಾಗಿ ಸಂವೇದನಾಶೀಲ ಗುಣವುಳ್ಳ ಶ್ರೇಷ್ಠ ಮನುಷ್ಯರಾಗಿ ಬೆಳೆಯಿರಿ. ನಿಮ್ಮ ಶ್ರಮವು ಕೇವಲ ನಿಮ್ಮ ವೈಯಕ್ತಿಕ ಉನ್ನತ ಬದುಕಿಗೆ ಸೀಮಿತವಾಗದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಮುಖದಲ್ಲಿ ಒಂದು ಸಣ್ಣ ನಗು ತರುವಂತಿರಲಿ. ಸತ್ಯದ ಹಾದಿಯಲ್ಲಿ ನಡೆಯುವ ಧೈರ್ಯ ಮತ್ತು ಅನ್ಯಾಯದ ವಿರುದ್ಧ ಶಾಂತಿಯುತವಾಗಿ ಧ್ವನಿ ಎತ್ತುವ ಶೌರ್ಯ ನಿಮ್ಮದಾಗಲಿ. ಬನ್ನಿ, ಇಂದಿನ ಈ ಪವಿತ್ರ ತ್ರಿವರ್ಣ ಧ್ವಜದ ಸಾಕ್ಷಿಯಾಗಿ ನಾವೆಲ್ಲರೂ ಒಂದು ಮಹಾ ಸಂಕಲ್ಪ ಮಾಡೋಣ. ದ್ವೇಷದ ಕತ್ತಲೆಯನ್ನು ಸರಿಸೋಣ, ಜ್ಞಾನದ ಜ್ಯೋತಿಯನ್ನು ಪ್ರತಿಯೊಂದು ಮನೆ ಮನಗಳಲ್ಲಿ ಬೆಳಗೋಣ. ನಮ್ಮ ಭಾರತವು ಮತ್ತೆ ವಿಶ್ವಗುರುವಾಗಿ, ಶಾಂತಿಯ ದೂತನಾಗಿ ಇಡೀ ಜಗತ್ತನ್ನು ಮುನ್ನಡೆಸಲಿ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗರಾಗಿರು, ಎಂದೆಂದಿಗೂ ನೀ ಭಾರತೀಯನಾಗಿರು ಎಂಬ ಸಾಲುಗಳು ನಮ್ಮ ಜೀವನದ ಪ್ರತಿ ಉಸಿರಾಗಲಿ. ಸಂವಿಧಾನ ಎಂಬುದು ಕೇವಲ ವಕೀಲರ ದಾಖಲೆಯಲ್ಲ,
ಅದು ಬದುಕಿನ ಪವಿತ್ರ ವಾಹನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಷರಗಳಲ್ಲಿ ಬರೆದ ಈ ಶ್ರೇಷ್ಠ ಸಂವಿಧಾನದ ಆಶಯಗಳನ್ನು ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋಣ. ಭಾರತವು ಕೇವಲ ಭೂಪಟದಲ್ಲಿರುವ ಗಡಿ ರೇಖೆಯ ದೇಶವಲ್ಲ, ಅದು ನಮ್ಮೆಲ್ಲರ ಹೃದಯದ ಬಡಿತದಲ್ಲಿರುವ ಅತ್ಯುನ್ನತ ಭಾವನೆ. ಈ ಭಾವನೆಯನ್ನು ಪೋಷಿಸೋಣ. ಭಾರತ ಮಾತೆಯ ಕೀರ್ತಿಯ ಪತಾಕೆಯನ್ನು ವಿಶ್ವದಾದ್ಯಂತ ಎತ್ತರಕ್ಕೆ ಹಾರಿಸೋಣ. ಜಾತಿ ಮತ ಪಂಥಗಳ ಗೋಡೆಯನ್ನು ಸೀಳಿ ನಾವೆಲ್ಲರೂ ಒಂದು ಎನ್ನುವ ಭ್ರಾತೃತ್ವವನ್ನು ಮೆರೆಯೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರಸಕ್ತ ಸಾಲಿನ ಗಣರಾಜ್ಯೋತ್ಸವದ ಅನಂತ ಶುಭಾಶಯಗಳನ್ನು ಕೋರುತ್ತಾ, ಈ ದಿನವು ನಮ್ಮೆಲ್ಲರಲ್ಲಿ ಹೊಸ ದೇಶ ಪ್ರೇಮದ ಚೈತನ್ಯವನ್ನು ತುಂಬಲಿ. ನಮ್ಮ ರಾಷ್ಟ್ರವು ಸುಭಿಕ್ಷವಾಗಿರಲಿ ಮತ್ತು ಸಮೃದ್ಧವಾಗಿರಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಕರ್ನಾಟಕ ಮಾತೆ. ಭಾರತಾಂಬೆಗೆ ಜಯವಾಗಲಿ. ನಮ್ಮ ಸಂವಿಧಾನ ಚಿರಾಯುವಾಗಲಿ. ಈ ಒಂದು ಭಾಷಣ ತಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.